ಎಲ್ಲರಿಗೂ ನಮಸ್ಕಾರಿ. ಇಬ್ರಾಹಿಂ ರೋಜಾಕ್ಕೆ ಸ್ವಾಗತ ಸುಸ್ವಾಗತ. ಬಿಜಾಪುರಲ್ಲಿ ಇರುವ ಇಬ್ರಾಹಿಂ ರೋಜಾಕ್ಕೆ ನಾವು ಹೋಗಿವ್ರಿ. ಈಗ ಮೇನ್ ಎಂಟ್ರಿಗೆ ಈ ಥರ ಐತೆ ನೋಡ್ರಿ. ಸೇಮ್ ತಾಜ್ ಮಹಲ್ ಥರನೇ ಐತ್ರಿ. ಇಲ್ಲಿ ಒಳಗೆ ಹೋಗ್ಲಕ್ಕ ನಮಗೆ ಟಿಕೆಟ್ ಕೊಡ್ತಾರೆ. ಅಂದ್ರೆ ನಾವು 20 ರೂಪಾಯಿ ಕೊಟ್ಟ ಒಳಗೆ ಹೋಗ್ಬೇಕು. ಒಂದು ಮನುಷ್ಯಾಗ 20 ರೂಪಾಯಿ ರೀ ಇಲ್ಲಿ ಒಳಗೆ ಹೋಗ್ಬೇಕಂದ್ರೆ. ನಾನು ಬಿಜಾಪುರಲ್ಲಿ ಇದ್ದೇನೆ, ನಾನು ಜಾಸ್ತಿ ಹೋಗಿದ್ದಿಲ್ಲ. ದೂರಿಂದಷ್ಟೇ ನೋಡಿದ್ದು, ಬಟ್ ಒಳಗೆ ಹೋಗಿದ್ದಿಲ್ಲ. ಇವತ್ತು ನನ್ನ ಫ್ರೆಂಡ್ ಬಂದಾರತ್ತ, ನಾನು ಇವತ್ತು ತೋರ್ಸ್ಲಕತ್ತಂದು ನಾನು ಫಸ್ಟ್ ಟೈಮ್ ಇಬ್ರಾಹಿಂ ರೋಜಾಕ್ಕೆ ಹೋಗಿದ್ರಿ. ನೋಡ್ರಿ, ಇಲ್ಲಿ ಬಾಗಿಲು ನೋಡ್ಬೋದು. ಅವಾಗಿನ ಕಾಲದಾಗ ಈ ಥರ ಬಾಗ್ಲ ಮಾಡಿದ್ರು. ಇಲ್ಲೆಲ್ಲ ಕುತ್ಕೊಳ್ಳೋಕೆ ಅನಿಸ್ತೈತಿ. ಆಲ್ಮೋಸ್ಟ್ ನನಗಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ. ಆಮೇಲೆ ಗೊತ್ತಾಯ್ದಾಗ ನಾವೊಂದು ದೊಡ್ಡ ವಿಡಿಯೋನ ಮಾಡ್ತೀನಿ ಇದರದ. ದರಿ ಬಾಗಿಲು ಅದಾವ. ಅಂದ್ರೆ ಈ ಬಾಗಿಲೊಳಗಿನ ಹಾಯಿಸಿ ಇಲ್ಲಿ ಇಬ್ರಾಹಿಂ ರೋಜಾಕ್ಕೆ ಹೋಗ್ಬೇಕ್ರಿ ಒಳಗೆ. ನೋಡ್ಬೋದು ಎಲ್ಲ ಸುತ್ತಕ್ಕೆ ಕೋಟೆಗಳು ಕಟ್ಟಾರ, ದೊಡ್ಡ ದೊಡ್ಡ. ಎಲ್ಲಕ್ಕೂ ಬಾಗ್ಲ ಬಿಟ್ಟಾರಿ, ಒಂದಕ್ಕೂ ಬಾಗ್ಲ ಬಿಟ್ಟಿಲ್ಲ ಅನ್ನಂಗಿಲ್ಲ. ಎಲ್ಲಕ್ಕೂ ಬಾಗ್ಲು ಅದಾವು. ಅಂದರೆ ಬಾಗಿಲು ಥರ ಅಂದ್ರೆ ಹಿಂಗೆ ಗುಂಡು ಥರ ಮಾಡ್ಯಾರ, ಬಾಗಿಲು ಥರ ಮಾಡ್ಯಾರಷ್ಟೇ. ನೋಡ್ಬೋದು ಅವಾಗಿನ ಕಾಲದಾಗೆ ಈ ಥರ ಕಟ್ಟಡಗಳನ್ನ ಕಟ್ಟ್ಯಾರ. ನೋಡ್ಬೋದು ಎಷ್ಟು ಚಂದ ಕಲ್ಲಿಲೇನೆ ಕಟ್ಟ್ಯಾರ. ಇವೇನು ಯಾವುದು ಮೆಟಲ್ ಅಷ್ಟು ಇದು ಮಾಡಿಲ್ಲ, ಬಟ್ ಕಲ್ಲಿಲೇನೆ ಕಟ್ಟಿ ಈ ಥರ ಮಾಡ್ಯಾರ. ನೋಡ್ಬೋದ್ರಿ ಎಲ್ಲನೂ. ಇವೆಲ್ಲ ಡಿಸೈನ್ ಎಲ್ಲನೂ ಕಲ್ಲೊಳಗೆ ಹಾಕಿ ಡಿಸೈನ್ ಮಾಡ್ಯಾರ. ಕಲ್ಲಿನೊಳಗೆ ಇದು ತೆಗ್ದಾರ ಡಿಸೈನ್ಗಳು. ಆಲ್ಮೋಸ್ಟ್ ಸಂಡೇ ಇರೋದ್ರಿಂದ ಜಾಸ್ತಿ ಮಂದಿ ಬಂದಾರ ಅನ್ಸತಿ. ಭಾಳ ಮಂದಿ ಇದ್ರು. ಅಂದರೆ ನಾವು 5 ಗಂಟೆಗೆ ಹೋಗಿವ್ರಿ. ಎಲ್ಲನೂ ಇದು ಇತ್ತು. ನೋಡ್ಬೋದು ನೀವು ಅಲ್ಲಿ ಕಟ್ಟಡಗಳನ್ನ ನೋಡ್ರಿ, ಎಷ್ಟು ಪಿಂಡ್ ಐತಿ. ಇನ್ನೂ ಅದ್ರ ಕಲರೇ ಹೋಗಿಲ್ಲ. ಕಲರ್ ಯಾವ ಈಗಿನ ಹಚ್ಚಿದಲ್ಲ, ಅವಾಗಿನೇ ಹಚ್ಚಿದಾವ. ಈಗ ಆಲ್ಮೋಸ್ಟ್ ಏನು ಮಾಡಾಕತ್ತಾರ, ಮಂದಿ ಬಂದವ್ರ ಅಲ್ಲಿ ಗಾಡಿಗಳ್ನ ಕ್ರ್ಯಾಚ್ ಮಾಡೋದು ಮತ್ತು ಹೆಸರು ಬರೆಯೋದು ಮಾಡಾಕತ್ತಾರ. ಪ್ಲೀಸ್ ಯಾವುದೇ ಸ್ಥಳಕ್ಕೆ ಹೋರಿ ಈ ಥರ ಮಾಡಬೇಡ್ರಿ. ಯಾಕಂದ್ರೆ ಅವಾಗಿನ ಕಲೆಗಳು ಅಂದ್ರೆ ಅವಾಗ ಕಟ್ಟಿದ್ದ ನಾವು ಉಳ್ಸ್ಕೊಂಡು ಹೋಗ್ಬೇಕಾಗ್ತೈತಿ. ಈಗ ಈ ಥರ ಕಟ್ಲಕ್ಕೆ ಆಗಂಗೇ ಇಲ್ಲ, ಸಾಧ್ಯನೇ ಆಗಂಗಿಲ್ಲ. ಎಷ್ಟು ಚಂದ ಅವಾಗೇ ನಮ್ಗೆ ಎಲ್ಲನೂ ಇಲ್ಲಿ ನೋಡ್ಬೋದು. ಇಲ್ಲಿ ಕುತ್ಕೊಂಡ ಏನೋ ವಿಶ್ರಾಂತಿ ತೊಗೋಬೋದತ್ತಂದ ಈ ಥರ ಮಾಡ್ಯಾರ ನೋಡ್ರಿ. ಅವಾಗೇ ಈ ಥರ ಕಿಟಕಿ ಎಲ್ಲನೂ ಅಲ್ಲಿ ಕುತ್ಕೊಂಡು ಇದು ಮಾಡ್ಲಕ್ಕ ಎಲ್ಲನೂ ಅವಾಗೇ ಈ ಥರ ಮಾಡ್ಕೊಂಡು ಬಂದಾರ. ನೋಡ್ಬೋದು ಇಷ್ಟಿಷ್ಟ ಕಮಾನ್ಗಳು ಬಿಟ್ಟಾರ. ಇಲ್ಲೇನೋ ದೀಪ ಇಡ್ತಿರ್ಬೋದು ಅನಿಸ್ತೈತಿ, ಯಾಕೋ ಗೊತ್ತಿಲ್ಲ. ಅವಾಗ ಇದು ಮಾಡಿದ್ದಂದ್ರೆ ನೋಡ್ರಿ ಯಾವ ಥರ ಹೆಸರು ಕಿತ್ತ್ಯಾರ. ಈ ಥರ ಮಾಡಬೇಡ್ರಿ. ಈಗ ನೋಡ್ಬೋದು ಮ್ಯಾಗ ಯಾವ ಥರ ಇದು ಮಾಡ್ಯಾರ, ಗೋಲ್ ಮಾಡ್ಯಾರ. ಇಲ್ಲಿ ಆಲ್ಮೋಸ್ಟ್ ದೀಪ ಇಟ್ಟಿರ್ಬೋದು, ಕಂದಿಲ್ಗಳ್ನ ಇಡ್ತಿರ್ಬೋದು ಅನಿಸ್ತೈತಿ, ಬಟ್ ನನಗೂ ಅಷ್ಟು ಗೊತ್ತಿಲ್ಲ. ಅವು ಸುಣ್ಣನಲ್ಲೇ ಮಾಡ್ಯಾರ ಅದನ್ನು, ಇನ್ನೂ ಪೇಂಟ್ ಹೋಗಿಲ್ಲ. ನೋಡ್ಬೋದು ಎಲ್ಲನೂ ಈಗ ಗಿಚ್ಚಿ ಹಾಕಿ ಈ ಥರ ಮಾಡ್ಯಾರ. ಆಲ್ಮೋಸ್ಟ್ ತಳಗೂ ಕಲ್ಲಿಂದನೇ ಐತ್ರಿ. ಅವಾಗ ಯಾವ ಥರ ಕಲ್ಲು ಇದು ಮಾಡ್ಯಾರಲ್ಲ ಆ ಥರನೇ ಕಲ್ಲು ಅದಾವು. ಈಗ ಏನೂ ಬದಲಾಯಿಸಿಲ್ಲ. ಎಲ್ಲನೂ ಅವಾಗಿನ ಕಾಲದಾಗ ಯಾವ ಥರ ಕಲ್ಲು ಹಾಕಿದ್ದು ಮತ್ತು ಪೇಂಟ್ ಹಚ್ಚಿದ್ದು ಯಾವೂ ಬದಲಾಯಿಸಿಲ್ರಿ. ಎಲ್ಲ ಪೇಂಟೂ ಅವಾಗಿನೂ ಅದಾವು. ಸೇಮ್ ತಾಜ್ ಮಹಲ್ ಹೆಂಗೈತ್ರಿ ಆ ಥರನೇ ಐತಿ. ಈ ಇಬ್ರಾಹಿಂ ರೋಜಾ ಒಳಗೆ ಇಲ್ಲೇನೇ ಗೋರಿಗಳು ಅದಾವ್ರಿ. ನಿಮ್ಮ ಗೋರಿಗಳ್ನ ತೋರಿಸ್ತೀನಿ ನಾನು. ನೋಡ್ಬೋದು ಅವಾಗಿನ ಕಟ್ಟಡ ಯಾವ ಥರ ಕಟ್ಟಡ ಹೆಂಗೆ ಡಿಸೈನ್ಗಳು ಮಾಡ್ಯಾರ, ಚೆನ್ನಾಗಿ ಮಾಡ್ಯಾರ. ಅವಾಗ ಹೆಂಗೆ ಕಲೆಗಳು ಮಾಡ್ಯಾರ. ಇವೆಲ್ಲನೂ ಗೋರಿಗಳ್ರಿ, ಇಬ್ರಾಹಿಂ ರೋಜಾಗಳು. ಅಂದರೆ ಅಲ್ಲಿ ಈ ಇದ್ರೊಳಗೆ ಗೋರಿಗಳು ಎಷ್ಟು ಗೋರಿಗಳು ಅಂದ್ರೆ ಒಂದು 5 ಗೋರಿಗಳು ಅದಾವ್ರಿ. 5 ಗೋರಿಗಳು ಅನಿಸ್ತತಿ. ಎಲ್ಲನೂ ಅಲ್ಲಿ ಅಂದರೆ ಗೋರಿಗಳು ಕಟ್ಟ್ಯಾಳ್ರಿ. ಎಲ್ಲನೂ ಸಾಲ್ಕೆ ಕಟ್ಬಿಟ್ಟಾರ. ನೋಡ್ಬೋದು ಅಲ್ಲಿ ಎಲ್ಲನೂ ಕೋಟೆಗಳ್ನ ಹೆಂಗೆ ಕಟ್ಟ್ಯಾರ ಅಂದ್ರೆ ಅವಾಗಿನ ಕಾಲದಾಗೆ ಆ ಥರ ಕಿಟಕಿಗಳ್ನು ಎಲ್ಲನೂ ಬಿಟ್ಟಾರಿ. ನೋಡ್ಬೋದು ಕಲ್ಲಿನಾಗೆ ಇದನ್ನ ಕಟ್ಟಿದಾರಿ ಈ ಥರ. ನೋಡ್ಬೋದು ಈ ಥರನೂ ಕಲ್ಲೊಳಗೆ ಕಟ್ಟಿದಾರೆ ಇವೆಲ್ಲನೂ. ಅಲ್ಲಿ ನೋಡ್ತಾ ಇರ್ಬೋದ್ರಿ ಕಲ್ಲೊಳಗೆ ಹೆಂಗೆ ಡಿಸೈನ್ ಮಾಡ್ಯಾರತ್ತಂದ. ಕಿಟಕಿಗಳ್ನು ಬಿಟ್ಟಾರ. ಈಗ ಇವು ಎಲ್ಲ ಕಿಟಕಿಗೆ ಈಗ ಕುಂಡ್ಸ್ಯಾರ ಅಂತೈತ್ರಿ ಜಾಳ್ಗಿ. ಯಾಕಂದ್ರೆ ಬೀಳಬಾರ್ದತ್ತಂದು ಕುಂಡ್ಸ್ಯಾರ ಅನಿಸ್ತೈತಿ ಜಾಳ್ಗಿ ಇವೆಲ್ಲನೂ.
ಅವಾಗೆಲ್ಲನೂ ಈ ಥರನ ಓಪನ್ ಇದ್ದು ಅನಿಸ್ತೈತಿ. ಈಗೆಲ್ಲನೂ ಇವು ಕುಡ್ಸ್ಯಾರ ಅನಿಸ್ತೈತಿ ನಮಗೆ. ಬಟ್ ಅವಾಗ ಕುಡ್ಸ್ಯಾರ ಏನು ಮಾಡ್ಯಾರ ಗೊತ್ತಿಲ್ಲ. ಬಟ್ ಈಗ ಅವು ಕಿಟಕಿಗಳು ಕೂಡ್ಸ್ಯಾರ ಅನ್ಸತ್ತೆ. ಇಲ್ಲಿ ನೋಡ್ರಿ ಎಲ್ಲನೂ ಇಲ್ಲಿ ಕೀಲಿ ಹಾಕ್ಯಾರ. ಯಾರ್ಕನ ಕೀಲಿ ಹಾಕಿದ್ರೆ ಒಳಗೆ ಹೋಗ್ಲಕ್ಕೆ ಆಗಲಿಲ್ಲ. ಎಲ್ಲನೂ ಸೇಮ್ ಹಿಂಗೆ ಅಲ್ಲಿನೂ ಹಿಂದೆ ಹೋಗೋದು ಅನಿಸ್ತೈತಿ. ನೋಡ್ಬೋದ್ರಿ ಎಷ್ಟು ದೊಡ್ಡ ದೊಡ್ಡ ಕಲ್ಲು ಹಾಕಿ ಕಟ್ಟಡಗಳು. ಬಿಜಾಪುರದಾಗ ನೋಡೋ ಸ್ಥಳಗಳು ಭಾಳ ಅದಾವ್ರಿ. ಪ್ಲೀಸ್ ಬಿಜಾಪುರಕ್ಕೆ ಬಂದಾಗ ನೋಡ್ಕೊಂಡು ಹೋರಿ. ಇದು ಇಬ್ರಾಹಿಂ ರೋಜಾ, ಗೋಲ್ ಗುಮ್ಮಟ, ಉಪ್ಲಿ ಬೂರ್ಜ ಮತ್ತು ನೋಡೋ ಸ್ಥಳಗಳು ಭಾಳ ಅದಾವೆ. ಪ್ಲೀಸ್ ಬಿಜಾಪುರಕ್ಕೆ ಬಂದಾಗ ಈ ಸ್ಥಳಗಳಿಗೆ ಭೇಟಿಯಾಗ್ರಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಪ್ಲೀಸ್ ಲೈಕು ಶೇರು ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.